ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವಂತಹ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ವರ್ಷದಲ್ಲಿ ನಡೆದಂಥ ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ಸ್ ಹಾಗೂ ಕಾಲೇಜ್ ಎಕ್ಸಾಮಿನೇಷನ್ಸ್ಗಳ ಒಟ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂಥ ಪ್ರಶ್ನೆಗಳ ಸಂಖ್ಯೆ, ಅಂದರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಹಾಗೂ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲವೂ ಕೂಡ ಈ ಒಂದು ಟೇಬಲ್ನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಡಿಸ್ಪ್ಲೇ ನಿಮ್ಮ ಒಂದು ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ ಹೆಲ್ಪ್ ಆಗಬಹುದು ಎಂಬ ಒಂದು ದೃಷ್ಟಿನ ಇಟ್ಟುಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಡಿಪಾರ್ಟ್ಮೆಂಟ್ ಟೆಸ್ಟ್ 1 ಇಂದ ಡಿಪಾರ್ಟ್ಮೆಂಟ್ ಟೆಸ್ಟ್ 2 ಮಿಡ್ ಟರ್ಮ್ ಎಕ್ಸಾಮಿನೇಷನ್, ಪ್ರಿಪರೇಟರಿ 1, ಪ್ರಿಪರೇಟರಿ 2, ಪ್ರಿಪರೇಟರಿ 3 ಅದು ಕಾಲೇಜ್ ಹಂತದಲ್ಲಿ ನೀಡಲಾದಂತಹ ಪ್ರಶ್ನೆ ಪತ್ರಿಕೆ, ಹಾಗೂ ಮಾಡೆಲ್ ಪೇಪರ್ 1, 2, 3. ಸೊ ಹೀಗೆ ಒಟ್ಟು 9 ಕ್ವಶನ್ ಪೇಪರ್ಗಳ ಬರುವಂತಹ ಒಟ್ಟು ಪ್ರಶ್ನೆಗಳ ಸಂಖ್ಯೆ, ಒಟ್ಟು ಕ್ವಶನ್ಗಳ ಸಂಖ್ಯೆಯನ್ನು ನಾವಿಲ್ಲಿ ನೋಡಬಹುದು. ಸೊ ಪ್ರತಿಯೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಒಟ್ಟು ಇಲ್ಲಿವರೆಗೆ ಕೇಳಲಾದಂತಹ ಪ್ರಶ್ನೆಗಳ ಸಂಖ್ಯೆ 119. ಸೊ 119. ಸೊ ಮಾರ್ಕ್ಸ್ ಅಲೋಟೆಡ್ ಬಂದು 119. ಅಗೇನ್ ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ಇಲ್ಲಿವರೆಗೆ ಕೇಳಲಾದಂಥ ಪ್ರಶ್ನೆಗಳು 41. ಸೊ ಮಾರ್ಕ್ಸ್ ಕೂಡ 41 ಆಗಿರುತ್ತೆ. ಸೊ ಇವೆಲ್ಲವೂ ಕೂಡ ಕೇವಲ ಒಂದು ಮಾರ್ಕಿಗೆ ನೀಡಲಾಗುವಂಥ ಪ್ರಶ್ನೆಗಳು. ಸೊ ನೆಕ್ಸ್ಟ್ ಪಾರ್ಟ್ ಬಿನಲ್ಲಿ ಬರುವಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳು ಇಲ್ಲಿವರೆಗೆ ಸುಮಾರು 59 ಪ್ರಶ್ನೆಗಳನ್ನು ನೀಡಲಾಗಿದೆ. ಸೊ ಅಂದರೆ 9 ಕ್ವಶನ್ ಪೇಪರ್ಗಳಲ್ಲಿ ಕೇಳಲಾದಂಥ ಒಟ್ಟು ಪ್ರಶ್ನೆಗಳ ಸಂಖ್ಯೆ 59. ಸೊ ಅದಕ್ಕೆ ನಿಗದಿಪಡಿಸಿದಂತಹ ಅಂಕಿಗಳು ಮಾರ್ಕ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ 2 ಮಾರ್ಕ್ಸ್ ಹಾಗೆ ಒಟ್ಟು 118. ಸೊ ನೆಕ್ಸ್ಟ್ ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಒಟ್ಟು ಇಲ್ಲಿಯವರೆಗೆ 59 ಕ್ವಶನ್ನ ಕೇಳಲಾಗಿತ್ತು. ಸೊ ಅದಕ್ಕೆ ನಿಗದಿಯಾದಂಥ ಮಾರ್ಕ್ಸ್ಗಳು 177. ನೆಕ್ಸ್ಟ್ ಪಾರ್ಟ್ ಡಿನಲ್ಲಿ ಬರುವಂಥ 5 ಮಾರ್ಕ್ಸ್ ಕ್ವಶನ್ಸ್ಗಳು ಇಲ್ಲಿವರೆಗೆ ಸುಮಾರು 57 ಕ್ವಶನ್ಗಳನ್ನು ಕೇಳಲಾಗಿದೆ. ಸೊ ಒಟ್ಟು 285 ಮಾರ್ಕ್ಸ್ಗಳನ್ನು ನಿಗದಿಪಡಿಸಲಾಗಿತ್ತು. ಸೊ ಪಾರ್ಟ್ ಇನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗಳು ಇಲ್ಲಿವರೆಗೆ ಸುಮಾರು 21 ಕ್ವಶನ್ಸ್ಗಳನ್ನು ನೀಡಲಾಗಿದೆ. ಸೊ ಅದಕ್ಕೆ ನಿಗದಿಪಡಿಸಿದಂತಹ ಸಂಖ್ಯೆಗಳು ಅಥವಾ ಮಾರ್ಕ್ಸ್ ಎಷ್ಟಪ್ಪ ಅಂದರೆ 105. ಸೊ ಒಟ್ಟಾರೆ ನಮಗೆ ಸುಮಾರು 356 ಪ್ರಶ್ನೆಗಳನ್ನು ಈಗಾಗಲೇ ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ. ಸೊ ಅದರಲ್ಲಿ ಅವರಿಗೆ ಒಟ್ಟು ನಿಗದಿಪಡಿಸಿದಂಥ ಅಂಕಿಗಳು ಅಂದರೆ ಮಾರ್ಕ್ಸ್ಗಳು ಎಷ್ಟಪ್ಪ ಅಂದರೆ 845. ಸೊ ಆದರೆ ಈಗ ಮುಂಬರುವಂಥ ಫೈನಲ್ ಎಕ್ಸಾಮಿನೇಷನಲ್ಲಿ ಸೊ ಅವರಿಗೆ ಕೊಡುವಂಥ ಪ್ರಶ್ನೆಗಳು ಯಾವುದಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ನಲ್ಲಿ ಟೋಟಲ್ 15 ಕ್ವಶನ್ಸ್ ಮಾತ್ರ ಕೊಡಲಾಗುತ್ತದೆ. ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ 5 ಕ್ವಶನ್ಸ್ ಕೊಡಲಾಗುತ್ತೆ. ಆ್ಯಂಡ್ ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸಲ್ಲಿ 7 ಕ್ವಶನ್ಸನ್ನು ಕೊಟ್ಟು ಅವರಿಗೆ 4 ಪ್ರಶ್ನೆಗಳನ್ನು, ಯಾವುದಾದ್ರೂ 4 ಪ್ರಶ್ನೆಗಳನ್ನು ಬರೆಯೋದಕ್ಕೆ ಅವಕಾಶ ನೀಡಲಾಗಿದೆ. ಸೊ ಮತ್ತು ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೂಡ ಸೊ ಒಟ್ಟು 7 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಅವರು ಕೇವಲ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕಾಗುತ್ತದೆ. ಸೊ ಹಾಗೆ ಪಾರ್ಟ್ ಡಿನಲ್ಲಿ ಕೂಡ ಒಟ್ಟು 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ವಿದ್ಯಾರ್ಥಿಗಳು ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರವನ್ನು ಸಂಪೂರ್ಣವಾಗಿ ಬರೆಯಬೇಕಾಗುತ್ತದೆ. ಸೊ ಕೊನೆಯದಾಗಿ ಪಾರ್ಟ್ ಇನಲ್ಲಿ ಕೂಡ ಸೊ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ಸೊ 2 ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ವಿವರವಾಗಿ ಸೊ ಸ್ಟೂಡೆಂಟ್ಸ್ಗಳು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಒಟ್ಟಾರೆ ಕ್ವಶನ್ ಪೇಪರ್ನಲ್ಲಿ ಸುಮಾರು 44 ಪ್ರಶ್ನೆಗಳನ್ನು ನೀಡಲಾಗಿರುತ್ತದೆ. ಆದರೆ ವಿದ್ಯಾರ್ಥಿಗಳು 34 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗಿರುತ್ತದೆ. ಸೊ ಫೈನಲ್ ಎಕ್ಸಾಮಿನಲ್ಲಿ ಬರುವಂಥ ಕ್ವಶನ್ ಪೇಪರ್ ಅಥವಾ ಪ್ರಶ್ನೆ ಪತ್ರಿಕೆ ಒಟ್ಟಾರೆ ನಿಗದಿಪಡಿಸಿದಂಥ ಮಾರ್ಕ್ಸ್ ಏನಪ್ಪ ಅಂತ ಹೇಳಿದ್ರೆ 105 ಆಗಿರುತ್ತೆ, ಇನ್ಕ್ಲೂಡಿಂಗ್ ಆಪ್ಷನ್ಸ್ಗಳಲ್ಲಿ ನೀಡಲಾದಂಥ ಎಲ್ಲ ಮಾರ್ಕ್ಸ್ಗಳನ್ನು ಒಟ್ಟಾರೆ ಮಾಡಿದ್ರೆ ಸೊ 105 ಅಥವಾ 105 ಮಾರ್ಕ್ಸನ್ನು ನಿಗದಿಪಡಿಸಿರ್ತಾರೆ. ಬಟ್ ವಿದ್ಯಾರ್ಥಿಗಳು ಬರೆಯುವಂಥ ಮಾರ್ಕ್ಸು ಎಷ್ಟಪ್ಪ ಅಂತ ಹೇಳಿದ್ರೆ ಕೇವಲ 70 ಮಾರ್ಕ್ಸ್. ಸೊ ಹಾಗಾಗಿ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಆಲ್ರೆಡಿ ತಯಾರಿ ಮಾಡಿದ್ದೇ ಆದಲ್ಲಿ ಸೊ ಕೊಟ್ಟಿರುವಂಥ ಇಷ್ಟು ಮಲ್ಟಿಪಲ್ ಚಾಯ್ಸ್ ಅಥವಾ ಇಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಸೊ 2 ಮಾರ್ಕ್ಸ್ ಕ್ವಶನ್ಸ್ಗಳು, ಅಗೇನ್ 3 ಮಾರ್ಕ್ಸ್ ಕ್ವಶನ್ಸ್ಗಳು, 5 ಮಾರ್ಕ್ಸ್, ಸೊ ಅಗೇನ್ ಹಾರ್ಡ್ ಕ್ವಶನ್ಸ್ಗಳಲ್ಲಿ ಇಷ್ಟು ಕ್ವಶನ್ಸ್ಗಳು, ಇದೆಲ್ಲ ಕ್ವಶನ್ಸ್ಗಳಿಗೆ ಮತ್ತೊಮ್ಮೆ ಅವರು ರಿವಿಷನ್ ಮಾಡಿ ಸೊ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರಗಳನ್ನು ಹುಡುಕಿಕೊಂಡು ತಯಾರಿ ನಡೆಸಿದ್ದೇ ಆದಲ್ಲಿ ಸೊ ಮುಂಬರುವ ಫೈನಲ್ ಎಕ್ಸಾಮ್ನಲ್ಲಿ ಸೊ ಯಾವುದೇ ಅನುಮಾನವಿಲ್ಲದೆ ಸುಲಭವಾಗಿ ಆಗಬಹುದು ಅಂತ ಸೊ ಈ ಒಂದು ಭಾವನೆಯನ್ನು ಇಟ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೇವೆ. ಸೊ ಇದರಲ್ಲಿ ಕೇಳಿರುವಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಪ್ರಶ್ನೆಗಳೇ ಬರುತ್ತೆ ಅನ್ನೋದು
ಸೊ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಇಷ್ಟೊಂದು ಪ್ರಶ್ನೆಗಳಿಗೆ ಸಂಖ್ಯೆಗಳನ್ನು ಗಮನಿಸಿದರೆ, ಇಷ್ಟೊಂದು ಅಂಕಗಳನ್ನು ನಾವು ಗಮನಿಸಿದರೆ, ಇಷ್ಟೊಂದು ಅಂಕಗಳಿಗೆ ನಾವು ತಯಾರಿ ನಡೆಸಿದ್ದೆ ಅದರಲ್ಲಿ ಖಂಡಿತ ಉತ್ತೀರ್ಣರಾಗಲು ಯಾವುದೇ ರೀತಿಯಾದಂಥ ಮೋಸ ಆಗೋದಿಲ್ಲ. ಸೊ ಖಂಡಿತವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಇಲ್ಲಿವರೆಗೆ ನಡೆದಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ತಯಾರಿ ನಡೆಸಿದ್ದೆ ಅದರಲ್ಲಿ ಖಂಡಿತ ಪಾಸ್ ಆಗೋದಕ್ಕೆ ಯಾವುದೇ ರೀತಿಯಾದಂಥ ಮೋಸ ಆಗೋದಿಲ್ಲ ಅಂತ ಭಾವಿಸ್ತೀವಿ. ಸೊ ಈಗ ಇಲ್ಲಿ ನೀಡಿರುವಂಥ ಡಿಪಾರ್ಟ್ಮೆಂಟ್ ಟೆಸ್ಟ್ 1 ಮಿಡ್ ಟರ್ಮ್, ಸೊ ಡಿಪಾರ್ಟ್ಮೆಂಟ್ ಟೆಸ್ಟ್ 2 ಪ್ರಿಪರೇಟರಿ 1, 2, 3 ಮಾಡೆಲ್ ಪೇಪರ್ಸ್ 1, 2, 3. ಸೊ ಇವಿಷ್ಟು 9 ಎಕ್ಸಾಮ್ಸ್ಗಳ ಪ್ರಶ್ನೆ ಪತ್ರಿಕೆಗಳನ್ನು ಸೊ ಒಂದೇ ಒಂದು PDF-ನಲ್ಲಿ ನಾವು ಅಟ್ಯಾಚ್ ಮಾಡಿ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಸ್ಕ್ರಾಲಿಂಗ್ನು ಕೂಡ ಸ್ಲೋನಲ್ಲೇ ಮೂವ್ ಮಾಡ್ತಾ ಇರ್ತೀವಿ. ಸೊ ಬರುವಂಥ ಕ್ವಶನ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೋಬಹುದು. ಸೊ ಆ ಒಂದು ಕ್ವಶನ್ಸ್ಗಳಿಗೆ ತಯಾರಿ ನಡೆಸಬಹುದು. ಸೊ ನಡೆಸ್ಕೊಂಡ್ರೆ ಖಂಡಿತ ಮುಂಬರುವ ಎಕ್ಸಾಮ್ಗಳಲ್ಲಿ ಚೆನ್ನಾಗಿ ಎಕ್ಸಾಮ್ನ ಬರೀಬಹುದಾಗುತ್ತೆ. ಸೊ ಇದು ಡಿಪಾರ್ಟ್ಮೆಂಟ್ ಇಂದ ಕಂಡಕ್ಟ್ ಮಾಡಲಾದಂಥ ಟೆಸ್ಟ್ 1 2025-26ನಲ್ಲಿ. ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಸೊ ಪಾರ್ಟ್ ಎನಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಸುಮಾರು 7 ಕ್ವಶನ್ಸ್ಗಳನ್ನು ಕೇಳಿರ್ತೀವಿ. ಸೊ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ಸುಮಾರು 3 ಕ್ವಶನ್ಸ್ಗಳನ್ನ ಕೇಳಿರ್ತೀವಿ. ಒಟ್ಟು ಅಲ್ಲಿಗೆ 10 ಮಾರ್ಕ್ಸ್ ಆಗಿರುತ್ತೆ. ಅಗೇನ್ ಇನ್ ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಗಳಲ್ಲಿ 5 ಕ್ವಶನ್ಸ್ಗಳನ್ನ ಕೊಟ್ಟು ಅದರಲ್ಲಿ 3 ಪ್ರಶ್ನೆಗಳನ್ನು ಮಾತ್ರ ವಿದ್ಯಾರ್ಥಿಗಳು ಬರೆಯಬೇಕಾಗುತ್ತದೆ. ಅಗೇನ್ ಪಾರ್ಟ್ ಸಿನಲ್ಲೂ ಕೂಡ 5 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ 5 ಒಟ್ಟು ಕ್ವಶನ್ಗಳು ಕೊಟ್ಟಿದ್ದು ಅದರಲ್ಲಿ 3 ಪ್ರಶ್ನೆಗಳನ್ನು ಮಾತ್ರ ವಿದ್ಯಾರ್ಥಿಗಳು ಉತ್ತರವನ್ನು ನೀಡಬೇಕಾಗುತ್ತದೆ. ನೆಕ್ಸ್ಟ್ ಪಾರ್ಟ್ ಡಿನಲ್ಲಿ ಒಟ್ಟು 4 ಪ್ರಶ್ನೆಗಳನ್ನು ನೀಡಿ ಅದರಲ್ಲಿ ಕೇವಲ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗಿ ಆಪ್ಷನ್ನ ನೀಡಿರುತ್ತೇವೆ. ಒಟ್ಟಾರೆ 35 ಪ್ರಶ್ನೆಗಳಿಗೆ ಅಥವಾ 35 ಅಂಕಗಳಿಗೆ ಈ ಒಂದು ಟೆಸ್ಟ್ 1 ಪರೀಕ್ಷೆಯನ್ನು ನಡೆಸಲಾಗಿರುತ್ತದೆ. ಸೊ ನೆಕ್ಸ್ಟ್ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಅಕ್ಟೋಬರ್ 2025. ಸೊ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಕೇಳಲಾದಂಥ ಪ್ರಶ್ನೆಗಳು ಇವು. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಸೊ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಎಕ್ಸ್ಪ್ಲನೇಷನ್ ಜೊತೆಗೆ ಆನ್ಸರ್ ಕೂಡ ಈಗಾಗಲೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ಗಳು ಕೂಡ ಆಲ್ಮೋಸ್ಟ್ ಆಲ್ ಕೊಟ್ಟಿರುವಂಥ ಕ್ವಶನ್ ಬ್ಯಾಂಕ್ನಲ್ಲಿ ಆನ್ಸರ್ ಕೂಡ ಡಿಸ್ಪ್ಲೇ ಮಾಡಲಾಗಿದೆ. ಸೊ ಪಾರ್ಟ್ ಬಿನಲ್ಲಿ ಬರುವಂಥ ಪ್ರಶ್ನೆಗಳು ಹಾಗೂ ಪಾರ್ಟ್ ಸಿಯಲ್ಲಿ ಕೇಳುವಂಥ ಪ್ರಶ್ನೆಗಳು, ನೆಕ್ಸ್ಟ್ ಪಾರ್ಟ್ ಡಿಯಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ಪಾರ್ಟ್ ಇನಲ್ಲಿ ಬರುವಂಥ ಹಾಟ್ ಕ್ವಶನ್ಸ್ಗಳು ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳು ಕಲಿತರೆ ಬಹಳ ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟು ಡಿಪಾರ್ಟ್ಮೆಂಟ್ ಟೆಸ್ಟ್ 2ನಲ್ಲಿ ಕೇಳಿದಂಥ ಪ್ರಶ್ನೆ ಡಿಸೆಂಬರ್ 2025 ನಡೆದಂಥ ಟೆಸ್ಟ್. ಸೊ ಇಲ್ಲೂ ಕೂಡ ಒಂದಷ್ಟು ಮಲ್ಟಿಪಲ್ ಚಾಯ್ಸ್ಗಳಿಗೆ ಆನ್ಸರ್ಗಳನ್ನ ಟಿಕ್ ಮಾಡಲಾಗಿದೆ. ಸೊ ಹಾಗೆ ಕಾಲೇಜು ಹಂತದಲ್ಲಿ ನಾವು ಸ್ಯಾಂಪಲ್ಸ್ ಕ್ವಶನ್ ಪೇಪರ್ಗಳನ್ನ ತಯಾರಿ ಮಾಡಿದಂಥ ಸಂದರ್ಭದಲ್ಲಿ ಸೊ ಆದ್ಯತೆಗಳ ಪ್ರಶ್ನೆಗಳು ಯಾವುದೆಲ್ಲ ಬಂದಿದೆ ಅನ್ನೋದನ್ನು ಇಲ್ಲಿ ಸೆಟ್ 1 ಸೆಟ್ 2 ಅನ್ನೋ ಒಂದು ಮಾರ್ಕಿಂಗ್ ಕೂಡ ಮಾಡಲಾಗಿದೆ. ಸೊ ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಟೆಸ್ಟ್ 2ನಲ್ಲಿ ಬಂದಿರುವುದನ್ನು ನಾವು ಕಾಣಬಹುದು. ಸೊ ನೆಕ್ಸ್ಟ್ ಪಾರ್ಟ್ ಬಿನಲ್ಲಿ ಬಂದಿರುವಂಥ ಪ್ರಶ್ನೆಗಳು ಸುಮಾರು ಒಟ್ಟು 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳು ನಾವು ಆಲ್ರೆಡಿ ಸ್ಯಾಂಪಲ್ ಪೇಪರ್ ಹಾಕಿ ತಯಾರು ಮಾಡಿದ್ವಿ. ಸೊ ನೆಕ್ಸ್ಟ್ ಪಾರ್ಟ್ ಸಿಯಲ್ಲೂ ಕೂಡ ಸುಮಾರು 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳು ಕೂಡ ಬಂದಿರೋದನ್ನು ನಾವು ಇಲ್ಲಿ ಕಾಣಬಹುದು. ಸೆಟ್ 2 ಸೆಟ್ 1 ಮತ್ತು ಸೆಟ್ 1ನಲ್ಲಿ. ನೆಕ್ಸ್ಟ್ ಪಾರ್ಟ್ ಡಿಯಲ್ಲಿ ಸೊ ಒಟ್ಟಾರೆ 4 ಪ್ರಶ್ನೆಗಳಲ್ಲಿ ಸುಮಾರು ಆಲ್ಮೋಸ್ಟ್ ಆಲ್ 4 ಪ್ರಶ್ನೆಗಳನ್ನು ಕೂಡ ಕೇಳಿರೋದನ್ನು ನಾವು ಕಾಣ್ಬೋದು. ಸೆಟ್ 1 ಸೆಟ್ 1 ಅಗೇನ್ ಸೆಟ್ 1 ಸೆಟ್ 1ನಲ್ಲಿ ಈ 4 ಪ್ರಶ್ನೆಗಳು ಬಂದಿರೋದನ್ನು ನಾವು ನೋಡಬಹುದು. ಸೊ ಹೀಗೆ ಸಾಧ್ಯತೆ ಇರುವಂಥ ಪ್ರಶ್ನೆಗಳನ್ನು ನಾವು ಚಾಪ್ಟರ್ ವೈಸು ಪೇಪರ್ಗಳನ್ನು ಸೆಟ್ ಮಾಡಿಕೊಂಡು ಸೊ ಒಂದು ಚಾಪ್ಟರಲ್ಲಿ ಸೊ 2 ಸೆಟ್ ಪೇಪರ್ಗಳನ್ನು ರೆಡಿ ಮಾಡಿಕೊಂಡು ಸೊ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಿದ್ದೇ ಆದ ಪಕ್ಷದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಉತ್ತೀರ್ಣರಾಗೋದಕ್ಕೆ ಯಾವುದೇ ಅನುಮಾನ ಇರೋದಿಲ್ಲ. ಸೊ ಇದಾದ ನಂತರ ನೆಕ್ಸ್ಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್ 1ನಲ್ಲಿ ಸೊ ಡಿಪಾರ್ಟ್ಮೆಂಟಿಂದ ಕೇಳಿದಂಥ ಪ್ರಶ್ನೆ ಪತ್ರಿಕೆ ಇದು. ಇಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ಗಳನ್ನು ಹಲವಾರು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಆಲ್ರೆಡಿ ಟಿಕ್ ಮಾಡಲಾಗಿದೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ಗಳು ಕೂಡ ಆನ್ಸರ್ನ ಬರೆಯಲಾಗಿದೆ. ಸೊ ಪಾರ್ಟ್ ಬಿನಲ್ಲಿ ಬಂದಿರುವಂಥ ಪ್ರಶ್ನೆಗಳು ಹಾಗೆ ಪಾರ್ಟ್ ಸಿಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು, ನೆಕ್ಸ್ಟ್ ಪಾರ್ಟ್ ಡಿಯಲ್ಲಿ ಬರುವಂಥ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ಗಳು,
ಮತ್ತು ಪಾರ್ಟ್ ಇನಲ್ಲಿ ಕೇಳಿರುವಂಥ ಪಾರ್ಟ್ ಕ್ವಶನ್ಸ್ಗಳು ಇವನ್ನ ತಪ್ಪದೆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾಗಿ ಈ ಮೂಲಕ ಕೇಳುತ್ತಿದ್ದೇವೆ. ನೆಕ್ಸ್ಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್ 2ನಲ್ಲಿ ಕೇಳಿದಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಆನ್ಸರ್ ಕೂಡ ಇಲ್ಲಿ ಟಿಕ್ ಮಾಡಲಾಗಿದೆ. ಇದಾದ ನಂತರ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲೂ ಕೂಡ ನಂಬರನ್ನು ಕೊಡಲಾಗಿದೆ. ನೆಕ್ಸ್ಟ್ ಪಾರ್ಟ್ ಬಿನಲ್ಲಿ ಬಂದಿರುವಂಥ ಪ್ರಶ್ನೆಗಳು, ನೆಕ್ಸ್ಟ್ ಪಾರ್ಟ್ ಸಿನಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ಪಾರ್ಟ್ ಡಿನಲ್ಲಿ ಕೇಳಲಾದಂಥ ಪ್ರಶ್ನೆ. ಇಲ್ಲಿ ಇನ್ನೂ ಒಂದಷ್ಟು ಪೇಜ್ ಮಿಸ್ ಆಗಿದೆ, ಸಾರಿ. ನೆಕ್ಸ್ಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್ 3 ಇದು ಕಾಲೇಜು ಮಟ್ಟದಲ್ಲಿ ಕೇಳಲಾದಂಥ ಪ್ರಶ್ನೆ ಪತ್ರಿಕೆ. ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಪ್ರಿಪರೇಟರಿ 1 ಮತ್ತು ಪ್ರಿಪರೇಟರಿ 2ನಲ್ಲಿ ಬಂದಂಥ ಪ್ರಶ್ನೆಗಳನ್ನು ಬಿಟ್ಟು ಉಳಿದಂಥ ಪ್ರಶ್ನೆಗಳನ್ನು ಆಯ್ದು ಕೊಡಲಾದಂಥ ಪ್ರಶ್ನೆಗಳಿವು. ಪಾರ್ಟ್ ಎನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿದೆ, ಫಿಲ್ ಇನ್ ದ ಬ್ಲಾಂಕ್ಸ್. ನೆಕ್ಸ್ಟ್ ಪಾರ್ಟ್ ಬಿನಲ್ಲಿ ಇರುವಂತಹ ಪ್ರಶ್ನೆಗಳು, ಪಾರ್ಟ್ ಸಿನಲ್ಲಿ ಕೇಳಲಾದ ಪ್ರಶ್ನೆಗಳಿವು, ಪಾರ್ಟ್ ಡಿನಲ್ಲಿ ಬರುವಂತಹ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ಗಳು, ಹಾಗೆ ಪಾರ್ಟ್ ಇನಲ್ಲಿ ಬರುವಂಥ ಪಾರ್ಟ್ ಕ್ವಶನ್ಸ್ಗಳು. ಇದಾದ ನಂತರ ಡಿಪಾರ್ಟ್ಮೆಂಟಿಂದ ಇಲಾಖೆಯಿಂದ ನೀಡಲಾದಂಥ ಮಾಡೆಲ್ ಕ್ವಶನ್ ಪೇಪರ್ಗಳು. ಈ ಎಲ್ಲ ಮಲ್ಟಿಪಲ್ ಚಾಯ್ಸ್ಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ. ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಒಟ್ಟಾರೆ ಸುಮಾರು 557 ಮಲ್ಟಿಪಲ್ ಚಾಯ್ಸ್ಗಳಿಗೆ ಆನ್ಸರ್ಗಳನ್ನು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಫಿಲ್ ಇನ್ ದ ಬ್ಲಾಂಕ್ಸ್ ಇದು ಪಾರ್ಟ್ ಬಿನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಅಗೇನ್ ಪಾರ್ಟ್ ಸಿನಲ್ಲಿ ಇರುವಂತಹ ಪ್ರಶ್ನೆಗಳು, ಅಗೇನ್ ಪಾರ್ಟ್ ಡಿನಲ್ಲಿ ಕೇಳಲಾದಂತಹ ಪ್ರಶ್ನೆಗಳು, ನೆಕ್ಸ್ಟ್ ಪಾರ್ಟ್ ಇನಲ್ಲಿ ಪಾರ್ಟ್ ಕ್ವಶನ್ಸ್ಗಳು, ಕ್ವೈರಿಗಳು ಕೂಡ ಪಡಿಬೇಕಾಗುತ್ತದೆ. ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 2 ಇಲ್ಲಿ ಕೇಳಲಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ವಿಡಿಯೋಗಳೆಲ್ಲ ಸಿಗುತ್ತೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಆ್ಯಂಡ್ ಪಾರ್ಟ್ ಬಿನಲ್ಲಿ ಕೇಳಲಾದಂಥ ಪ್ರಶ್ನೆಗಳು, ಪಾರ್ಟ್ ಸಿನಲ್ಲಿ ಇರುವಂತಹ ಪ್ರಶ್ನೆಗಳು, ನೆಕ್ಸ್ಟ್ ಪಾರ್ಟ್ ಡಿಯಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್, ಪಾರ್ಟ್ ಇನಲ್ಲಿ ಕೇಳಲಾದಂಥ ಹಾಟ್ ಕ್ವಶನ್ಸ್. ಲಾಸ್ಟ್ಲಿ ಮಾಡೆಲ್ ಕ್ವಶನ್ ಪೇಪರ್ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ಅದಾದ ನಂತರ ಫಿಲ್ ಇನ್ ದ ಬ್ಲಾಂಕ್ಸ್. ನೆಕ್ಸ್ಟ್ ಪಾರ್ಟ್ ಬಿನಲ್ಲಿ ಬರುವಂತಹ ಪ್ರಶ್ನೆಗಳು, ಪಾರ್ಟ್ ಸಿನಲ್ಲಿ ಕೇಳಲಾದಂಥ ಪ್ರಶ್ನೆಗಳು, ಪಾರ್ಟ್ ಡಿನಲ್ಲಿ ನೀಡಲಾದಂತಹ 5 ಮಾರ್ಕ್ಸ್ ಕ್ವಶನ್ಸ್ಗಳು, ಆ್ಯಂಡ್ ಕೊನೆಯದಾಗಿ ಪಾರ್ಟ್ ಇನಲ್ಲಿ ಬರುವಂಥ ಹಾಟ್ ಕ್ವಶನ್ಸ್ಗಳು. ಇಷ್ಟು ಕ್ವಶನ್ನು ಅಥವಾ ಇಷ್ಟು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಪ್ರಾಮಾಣಿಕರಾಗಿ ತಯಾರಿಯಾಗಿ ನಡೆಸಿದ ಪಕ್ಷದಲ್ಲಿ ಖಂಡಿತ ಉತ್ತೀರ್ಣ ಆಗೋದಕ್ಕೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ, ಖಂಡಿತ. ಸೊ ಪಾಸಿಂಗ್ ಮಾರ್ಕ್ಸ್ ಏನಂತ ಇದೆ ಅದನ್ನು ಖಂಡಿತ ಪ್ರತಿಯೊಬ್ಬ ವಿದ್ಯಾರ್ಥಿನ ಪಡೆಯಬಹುದು. ಸೊ ಪ್ರತಿಯೊಂದು ಪ್ರಿಪರೇಷನ್ನು ಕೂಡ ಅವರವರ ಬುದ್ಧಿಶಕ್ತಿ ಅಥವಾ ಬುದ್ಧಿಮಟ್ಟ ಅಥವಾ ಶ್ರಮಕ್ಕೆ ಸಂಬಂಧಪಟ್ಟದಾಗಿರ್ತದೆ. ಸೊ ಇಲ್ಲಿ ಕೊಟ್ಟಿರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ತಾವುಗಳು ಕೂಲಂಕುಷವಾಗಿ ಸ್ಟಡಿ ಮಾಡಿ ಸೊ ತಯಾರಿ ನಡೆಸಿದ್ದೇ ಆದಲ್ಲಿ ಮುಂಬರುವ ಫೈನಲ್ ಎಕ್ಸಾಮಿನಲ್ಲಿ 70 ಔಟ್ ಆಫ್ 70 ನಲ್ಲಿ ಅವರ ಒಂದು ಪರಿಶ್ರಮದ ಆಧಾರದ ಮೇಲೆ ಖಂಡಿತ ಮಾರ್ಕ್ಸ್ ದೊರೆಯುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಅಥವಾ ಇನ್ ಡೀಟೇಲ್ ಆಗಿ ಒಂದು ಪ್ರಿಪ್ರೇಷನ್ ಯಾವ ರೀತಿ ಮಾಡಬಹುದು ಅನ್ನೋದು ಒಂದು ಉಪಾಯ ಬಂದಿರುತ್ತೆ ಅಂತ ಭಾವಿಸ್ತಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಗಳನ್ನು ಹಾಕೋದ್ರ ಮೂಲಕ ಕಮೆಂಟನ್ನು ಕಳಿಸಬಹುದು. ಸೊ ಇದೇ ರೀತಿಯಾಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹ ಮಾಡಿ. ಸೊ ಇನ್ನೂ ಹಲವಾರು ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು ಸೋ ಮಚ್.